ಭಗವಂತ ನೀನು ಪ್ರೀತನಾಗು. ನೀವು ಮನೆ ಕಸ ಗುಡಿಸಿದ್ದಿರ್ಬೋದು, ಆಫೀಸ್ಗೆ ಹೋಗಿರ್ಬೋದು, ಲಂಚ ತಗೊಂಡಿದ್ದರೆ ಕೃಷ್ಣಾರ್ಪಣ ಅನ್ಲಿಕ್ಕೆ ಬರಲ್ಲ. ಪ್ರಾಮಾಣಿಕವಾಗಿ ನಿಮ್ಮ ವರ್ಣ ಆಶ್ರಮಕ್ಕೆ ವಿಹಿತವಾದ ಮಾಡುವ ಎಲ್ಲ ಕರ್ಮವನ್ನು ಭಗವಂತ ಇದು ನಿನ್ನ ಪೂಜೆ, ಕೃಷ್ಣ ನೀನು ಪ್ರೀತನಾಗು ಅಂದರೆ ಡೌಟೇ ಬೇಡ, ಕೃಷ್ಣ ತಗೊಳ್ತಾನೆ. ಕಾರಣ ಪೂತನಿ ಕೊಟ್ಟ ವಿಷದ ಹಾಲನ್ನೇ ಕೊಂಡ ಕೃಷ್ಣ ಅಂತ. ಪೂತನಿ ತೊಡೆ ಮೇಲೆ ಹಾಕ್ಕೊಂಡು ವಿಷದ ಹಾಲು ಕೊಟ್ಟರೆ ಕೃಷ್ಣ ಕುಡ್ದ. ಕೃಷ್ಣಂದು ಹಾಲು ಕುಡಿಯೋ ಪ್ರೋಗ್ರಾಮ್ ಅಂದರೆ ಎಲ್ಲ ಮಕ್ಕಳ ಥರ ಅಲ್ಲ, ಮಿನಿಮಮ್ ಅರ್ಧ ಗಂಟೆ 1 ಗಂಟೆ ಹಾಲು ಕುಡಿತಿದ್ದ. ಆದರೆ ಪೂತನಿದು ಸರ್ವೀಸ್ ಎಂಥದ್ದು ಅಂದರೆ ಅವಳು ಹಾಲು ಕೊಟ್ಟರೆ ಒಂದೇ ಕ್ಷಣ ರೀ, 1 ಡ್ರಾಪ್ ಕುಡಿದು ಬಿಟ್ಟರೆ ಸಾಕು, ಮಗು ಅಲ್ಲೇ ಇಮ್ಮಿಡಿಯೇಟ್ ಸಾಯ್ತಾ ಇತ್ತು. ಯಾವ ಮೆಡಿಸನ್ನೂ ಇಲ್ಲ. ಹೇಗೆ ಕರೋನಾಗೆ ಮೆಡಿಸನ್ ಇರಲಿಲ್ಲ ರೀ, 100 ದೇಶಗಳಿಗೆ ಕೊಟ್ಟದ್ದು ಇಡೀ ಭಾರತ. ಕರೋನಾಗೆ ಔಷಧಿ ಕೊಟ್ಟದ್ದು ಭಾರತ, ಅದು ಇಲ್ಲೇ ಮತ್ತೆಲ್ಲಿ ಸಿಗಲಿಲ್ಲ. ಕರೋನಾಗೆ ಮೊದಲು ಔಷಧಿ ಸಿಗಲಿಲ್ಲಲ್ಲ, ಹಾಗೆ ಪೂತನ ವಿಷಕ್ಕೂ ಸಿಗಲಿಲ್ಲ. ಈ ಪೂತನ ಕರೋನಾ ಮೋಸ್ಟ್ಲಿ ಅಣ್ಣ ತಮ್ಮಂದಿರಿದ್ರು ಇರ್ಬೋದೇನೋ ಗೊತ್ತಿಲ್ಲ. ಒಟ್ಟು ಈ ಪೂತನೇ ಹಾಲು ಕುಡಿಸ್ಬಿಟ್ರೆ ಮಗು ಹಾಗೆ ಸತ್ತು ಹೋಗ್ತಿತ್ತು. ಹಾಗೆ ಇವಳು ಕೃಷ್ಣನಿಗೆ ಕೊಟ್ಲು, ಕೃಷ್ಣ ಕುಡ್ದ, ಇವಳು ಅಂದ್ಕೊಂಡ್ಲು ಈಗ ಸಾಯ್ಬೋದು, ಇವಳು ಸಾಯ್ತಾ ಇದ್ದಾಳೆ, ಅದು ಸಾಯ್ತಾ ಇಲ್ಲ. ಕಡೆಗೆ ಏನಾಯಿತು ಅಂದರೆ ಅವಳೇ ಸತ್ಲು. ಯಾಕೆ ಸತ್ಲು? ಕೃಷ್ಣಂದು ಒಂದು ಸ್ವಭಾವ, ಭಗವಂತನ ಸ್ವಭಾವ ಏನದು? ದೇವರಿಗೆ ನೀವು ಏನು ಕೊಡ್ತೀರಿ ದೇವರು ನಿಮಗೆ ಅದನ್ನೇ ಕೊಟ್ಟುಬಿಡ್ತಾನೆ ಅಲ್ವಾ. ನೀವು ದೇವ್ರ ಹತ್ರ ಒಂದು ತೆಂಗಿನಕಾಯಿ 2 ಮೋಸಂಬಿ ತೊಗೊಂಡು ಹೋಗಿದ್ದರೆ ಒಡೆದು ನೈವೇದ್ಯ ಮಾಡಿ ಅದೇ ನಿಮಗೆ ಕೊಡ್ತಾರಿಯೇ ವಿನಃ ನೀವು ತೆಂಗಿನಕಾಯಿ ತೊಗೊಂಡಿದ್ರೆ ಅವರೇನು ಕುಂಬಳಕಾಯಿ ಇಟ್ಕೊಡ್ತಾರ? ನೀವು ಬೇರೆ ಅವ್ರಿಗೆ ಹಾಗೇನು ಕೊಡಲ್ಲ ರೀ, ನೀವೇನು ಕೊಡ್ತೀರಿ ಅದನ್ನೇ ಕೊಡ್ತಾರಲ್ವ. ಹಾಗೆ ಪೂತನಿ ಕೊಟ್ಟದ್ದು ಏನು ಕೃಷ್ಣನಿಗೆ? ವಿಷದ ಹಾಲನ್ನು ಕೊಟ್ಟಳು. ಅದಕ್ಕೆ ಮರಳಿ ಏನು ಕೊಟ್ಟ? ಅವಳಿಗೆ ವಿಷವನ್ನೇ ಕೊಟ್ಟ. ಹಾಗಾದರೆ ನಾವು ದೇವರಿಗೆ ಕೆಟ್ಟದ್ದನ್ನು ಕೊಡಬಾರ್ದು. ಆಚಾರ್ಯ ಈಗ ತಾನೇ ಹೇಳಿದ್ರಿ ಕೆಟ್ಟದ್ದು ಒಳ್ಳೇದು ಯೋಚನೆ ಮಾಡಬೇಡಿ, ಎಲ್ಲ ಕೊಟ್ಟುಬಿಡಿ ಅಂತ, ಮತ್ತು ಈಗ ಕೆಟ್ಟದ್ದು ಕೊಡಬಾರ್ದು ಅಂತೀರಿ. ನೋಡಿ, ದೇವರಿಗೆ ಕೊಡಬೇಕು ಅನ್ನುವ ಭಾವನೆಯಿಂದ, ಭಗವಂತನ ಪ್ರಜ್ಞೆ ಎಚ್ಚರಿಕೆಯಿಂದ ನೀವು ಕರ್ಮ ಮಾಡಿದರೆ ನಿಮ್ಮಿಂದ ಕೆಟ್ಟದ್ದು ಆಗೋದೇ ಇಲ್ಲ. ದೇವರನ್ನು ಮರೆತು ಅಹಂಕಾರದಿಂದ ನಾನು ಮಾಡಿತಾ ಇದ್ದೀನಿ ಅಂತ ಮಾಡಿದರೆ ಅದೆಲ್ಲ ಕೆಟ್ಟದ್ದೇ ಆಗುತ್ತೆ. ಅದರಿಂದ ಕರ್ತೃತ್ವ ಭಾವ ಬಿಡಿ. ನಾಹಂಕರ್ತ ಹರಿಕರ್ತ ತ್ವತ್ಪೂಜಾ ಕರ್ಮ ಚಾಕಿಲಂ. ಭಗವಂತ ಮಾಡಿಸ್ತಾ ಇದ್ದಾನೆ ಎನ್ನುವ ಎಚ್ಚರಿಕೆಯಿಂದ ಭಗವತ್ ಪ್ರಜ್ಞೆಯೊಂದಿಗೆ ಕರ್ಮ ಮಾಡಿ ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಪೂತನಿಯನ್ನು ಭಗವಂತ ಸಂಹಾರ ಮಾಡಿದ್ದಾನೆ. ಆಮೇಲೆ ಇಷ್ಟೆಲ್ಲ ಆದಮೇಲೆ ಗರ್ಗಾಚಾರ್ಯರು ಬಂದು ಪುಣ್ಯವಾಚನೆಯನ್ನು ಮಾಡಿದ್ದಾರೆ. ಆಮೇಲೆ ಆ ಮಗುವಿಗೆ ಏನಾಯಿತೋ ಏನು ಕಥೆಯೋ ಅಂತೇಳಿ ಅದಕ್ಕೆ ರಕ್ಷೆ ಮಾಡಿದ್ದಾಳೆ. ಭಾಗವತದಲ್ಲಿ ಬಾಲರಕ್ಷಾ ಸ್ತೋತ್ರ ಅಂತ ಅವ್ಯಾಜ ದೊಂಗ್ರೆ ಮಣಿಮಾನ್ ಅಂಥೇಳಿ ಆರಂಭ ಆಗುತ್ತೆ. ಯಶೋಧಾದೇವಿ ಕೃಷ್ಣ ಭಯಪಟ್ಟಿದ್ದಾನೆ ಅಂತ ರಕ್ಷೆ ಮಾಡಿದ್ಲು. ಏನು ರಕ್ಷಣೆ ಮಾಡಿದ್ಲು ಅಂದರೆ ಭಾಗವತ ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದೆ. ಗೋಪಂಚಗವ್ಯದಿಂದ ಬಾಲಕಾಗೆ ರಕ್ಷೆ ಕಟ್ಟಿ ಗೋಧೂಳಿ ಅಭಿಷೇಕವೆರೆದರು. ಅವಳು ಏನು ಮಾಡಿದ್ದಾಳೆ? ಮಗುವನ್ನು ಕೃಷ್ಣನನ್ನು ಕೊಟ್ಟಿಗೆ ಕರ್ಕೊಂಡು ಹೋಗಿ ಹಸುವಿನ ಬಾಲದಿಂದ ಮಗುವಿಗೆ 3 ಬಾರಿ ನೀವಾಳಿಸಿದ್ಲಂತ. ಇದು ವೇದವ್ಯಾಸ ದೇವರು ಭಾಗವತದಲ್ಲಿ ಹೇಳಿದ್ದಾರೆ. ವಾದಿರಾಜರು ಅದೇ ಹೇಳ್ತಾರೆ. ಇದರಿಂದ ನಮಗೊಂದು ಕಥೆ ಇದೆ. ನಿಮ್ಮಗೂ ಭಯ ಆಗಿದ್ದರೆ, ಏನಾದರೂ ನೋಡಿ ಹೆದರಿದ್ರೆ, ರಾತ್ರಿ ನಿದ್ದೆ ಮಾಡದಿದ್ದರೆ, ದೃಷ್ಟಿಯಾಗಿದ್ದರೆ, ದೃಷ್ಟಿ ಪರಿಹಾರ ಮಾಡಬೇಕು ಅಂತ ಆಸೆ ಇದ್ದರೆ ನೀವೇನು ಎಲ್ಲೋ ಹೋಗಿ ಬರೀ ತಾಯ್ತಾ ಕಟ್ಟಿಸಿಬಿಡಬೇಡಿ. ಗೋವಿನ ಬಾಲದಿಂದ 3 ಬಾರಿ ಇಳೆ ತೆಗೆದರೆ ಸಾಕು, ಎಲ್ಲ ದೃಷ್ಟಿ ಪರಿಹಾರ ಆಗತ್ತೆ ಅಂತ ಸ್ವತಃ ಒಂದು ವ್ಯಾಸರೂಪದಿಂದ ಭಗವಂತ ಹೇಳಿದರೆ ಕೃಷ್ಣ ರೂಪದಿಂದ ಮಾಡಿಸಿಕೊಂಡಿದ್ದಾನೆ. ಇದು ಒಂದು ಮಾಡಿದ್ರು. ಆದರೂ ಕಳ್ಳ ಕೃಷ್ಣ ಯಾಕೋ ಮಕ್ಕ ಸಪ್ಪೆನೇ ಇತ್ತು. ಅವ್ರ ಅಮ್ಮಂಗೆ ಡೌಟು, ಇನ್ನೂ ದೃಷ್ಟಿ ಇರಬೇಕು, ಏನು ಮಾಡೋದು. ಯಾರೋ ಹೇಳಿದ್ರು, ಇಲ್ಲ ಕೃಷ್ಣನಿಗೆ ಒಂಚೂರು ಗೋಮಯ ತಂದು ಹಚ್ಚಿ ಅಂದರು. ಆ ಗೋಮಯ ತಂದು ಹಚ್ಚಿದ್ರಿ ರೀ, ಸಗಣಿ ತಂದು ಹಚ್ಚಿದ್ರೆ ಹಚ್ಚಿಸ್ಕೊಂಡ ಕೃಷ್ಣ. ಆದರೂ ಯಾಕೋ ಕೆಟ್ಟ ಮುಖ ಹಾಕ್ಕೊಂಡಿದ್ದ.
ಅವರ ಅಮ್ಮಂಗೆ ಡೌಟು, ಏನೋ ಮಗುಗೆ ಇನ್ನೂ ದೃಷ್ಟಿ ಇರ್ಬೋದು, ಏನು ಮಾಡಬೇಕು. ಯಾರೋ ಹೇಳಿದ್ರು ಗಂಜಲ ತಂದು ಹಾಕಿದ್ದು, ಒಂದು ಬಕೆಟ್ ಗಂಜಲ ತಂದು ಅದನ್ನೇ ಹೇಳ್ತಾರೆ ಪಂಚಗವ್ಯದಿಂದ ಆ ಗಂಜಲ ತಂದು ಕೃಷ್ಣಂಗೆ ಸುರಿಸ್ಕೊಂಡ. ನೀವು ಯೋಚನೆ ಮಾಡಿ, ನಿಮ್ಮ ಮಕ್ಕಳನ್ನ ಕೂಡಿಸಿ ಒಂಚೂರು ಸೆಗಣಿ ಹಚ್ಚಿ ಗಂಜಲ ಹಾಕಿದ್ರೆ ಹಾಕಿಸ್ಕೊಳ್ತಾರಾ? ಅಮ್ಮ ಹಾಕೋ ಎಣ್ಣೆ ನೀರು ಹಾಕಿಸ್ಕೊಳ್ಳೋದೇ 7-11 ಗೋಳು. ಕೃಷ್ಣ ಯಾಕೆ ಹಚ್ಚಿಸ್ಕೊಂಡ? 2 ಕಾರಣ. ಆ ಯಾವ ಗವ್ಯ ಪದಾರ್ಥದಲ್ಲಿ, ಸೆಗಣಿಯಲ್ಲಿ ಮತ್ತು ಮೂತ್ರದಲ್ಲಿ, ಆ ಯಾವ ಗೋವಿನ ಗಂಜಲದಲ್ಲಿ, ಸೆಗಣಿಯಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ, ಆ ಗೋಮೂತ್ರದಲ್ಲಿ ಜಗತ್ತಿನ ಎಲ್ಲ ತೀರ್ಥಾಭಿಮಾನಿ ದೇವತೆಗಳಿದ್ದಾರೆ. ನಿಮಗೆ ಎಲ್ಲ ತೀರ್ಥದಲ್ಲಿ ಅಟ್ ಎ ಟೈಮ್ ಸ್ನಾನ ಮಾಡಬೇಕು ಅಂತೇನಾದರೂ ಅನಿಸಿದ್ರೆ ಆ ಗಂಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಸಾಕು. ನಾವೆಲ್ಲ ತುಂಬ ಮುಂದುವರಿದ ಅಡ್ವಾನ್ಸ್ ಜನ, ನಾವು ಬಹಳ ನಗರದವರು. ಆದರೆ ನೀವು ನೋಡಬೇಕು, ಇವತ್ತು ನೋಡ್ಬೋದು ಹಳ್ಳಿ ಕಡೆ ಜನ, ಆ ಹಳ್ಳಿಯ ತಳಿಯ ಹಸುಗಳು ಗಂಜಲ ಹುಯ್ದರೆ ಕೈಯಲ್ಲಿ ಹಿಡಿದು ಬೊಗಸೆ ಕುಡಿತಾರೆ. ನಿಮ್ಮ ದೇಹದ ಒಳಗೆ ರೋಗ ನಿರೋಧಕ ಸಾಮಗ್ರಿಗಳು ಬೆಳಿಬೇಕಂತಾದರೆ 1 ಡ್ರಾಪ್ ಗಂಜಲ ಸಾಕಂತ. ಇಷ್ಟು ಇರ್ತಕ್ಕಂಥದ್ದು. ಎಂಥ ರೋಗ ರುಜಿನಗಳಿದ್ದರೂ ಕೂಡ ಅದನ್ನು ಪರಿಹಾರ ಮಾಡುವ ತಾಕತ್ತು ಗೋವಿಗಿದೆ ಅಂತ ಹೇಳ್ತಾ ಇದ್ದಾರೆ. ನಿತ್ಯದಲ್ಲಿ ಗೋವಿನ ಅಹನ್ನೀಕವನ್ನು ಗವಾನ್ನೀಕಂ ಅಂತ ವರ್ಣನೆ ಮಾಡುತ್ತೆ. ಹೀಗಾಗಿ ಕೃಷ್ಣ ಪರಮಾತ್ಮ ಆ ಸಗಣಿ ಗೋಮಯವನ್ನು ಗಂಜಲವನ್ನು ಹಾಕಿಸ್ಕೊಂಡ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಏನಂದರೆ, ಕೃಷ್ಣ ಹೇಳ್ತಾನೆ, ನೀವು ಎಷ್ಟೇ ದೊಡ್ಡವರಾಗಿದ್ದರೂ ಅಮ್ಮ ಏನು ಮಾಡಿದ್ರೂ ಮಾಡಿಸ್ಕೊಳ್ಳಿ, ತಾಯಿಗೆ ವಶರಾಗಿರುವ ಮಕ್ಕಳು ಮಾತ್ರ ನನ್ನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಇವತ್ತು ನಮ್ಮ ಮಕ್ಕಳು ಮಾತೇ ಕೇಳಲ್ಲ, ದೇವರ ಅನುಗ್ರಹ ಅದಕ್ಕೆ ಆಗೋಲ್ಲ. ನಮ್ಮ ಜೀವನದಲ್ಲಿ 100 ಪ್ರಾಬ್ಲಮ್. ಈ ಎಲ್ಲ ಪ್ರಾಬ್ಲಮ್ಗೆ ಒಂದೇ ರೀಸನ್, ತಂದೆ ತಾಯಿಗಳ ಕಣ್ಣಲ್ಲಿ ನೀರು ತರಿಸಿದ್ದು. ಹೆತ್ತವರು, ಹೊತ್ತವರು, ಹಿರಿಯರು, ಗುರುಗಳು ಅವರು ನಮ್ಮ ಕೆಟ್ಟದ್ದಕ್ಕೆ ಹೇಳಲ್ಲ, ಒಳ್ಳೆಯದಕ್ಕೆ ಹೇಳ್ತಾರೆ. 14 ಲೋಕದ ಒಡೆಯನಾದ ನಾನೇ ನಮ್ಮಮ್ಮನ ಮಾತು ಕೇಳಿ ಗಂಜಲ ಹುಯಿಸ್ಕೊಳ್ಳುವಾಗ, ನಿಮ್ಮಮ್ಮ ನೀ ಕೂಲಾಗಿರು, ಉಷ್ಣ ಆಗಬಾರ್ದು, ನೀನು ಚೆನ್ನಾಗಿರಬೇಕು ಅಂತ ಎಣ್ಣೆ ಹಚ್ಚಿದ್ರೆ ಅಮ್ಮನ್ನೇ ಬಾಯಿಗೆ ಬಂದಾಗ ಬೈತೀಯಲ್ಲ. ಮಾತೃವಶ್ಯತಾಂಗತಃ, ತಾಯಿಗೆ ವಶರಾದ ಮಕ್ಕಳೇ ಭಗವದ್ಭಕ್ತರು ಅಂತ ತೋರಿಸ್ಲಿಕ್ಕೆ ಕೃಷ್ಣ ಪರಮಾತ್ಮ ಎಲ್ಲ ಮಾಡಿಸ್ಕೊಳ್ತಾ ಇದ್ದಾನೆ. ಆಮೇಲೆ ಗೋಮಯ ತಂದೆಲ್ಲ ಹಚ್ಚಿ ಆಯಿತು. ಕಡೆಗೆ ಯಾರೋ ಹೇಳಿದ್ರು ಅದೆಲ್ಲ ಪ್ರಯೋಜನ ಇಲ್ಲ, ಗೋಧೂಳಿ ಅಂತ ಬರುತ್ತೆ. ಗೋವುಗಳು ಸಂಜೆ ಮನೆಗೆ ಬರುವಾಗ ಕುಣ್ಕೊಂಡು ಬಂದರೆ ಅದರ ಕಾಲಿನಿಂದ ಏಳುವ ಧೂಳು ಅದನ್ನು ಕೈಯಲ್ಲಿ ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ಭಗವಂತನ ಸ್ಮರಣೆ ಮಾಡಿ ಅದನ್ನೆಲ್ಲ ತೇದು ಕೃಷ್ಣನಿಗೆ 12 ಅಂಗೇಶು 12 ಕಡೆಗಳಲ್ಲಿ ದೇವರ ಹೆಸರೇಳಿ ಹಚ್ಚಿದ್ದಾಳಂತ. ಎಂಥ ಆಶ್ಚರ್ಯ ರೀ! 12 ಕಡೆ. ಇದನ್ನೇ ಆಚಾರ್ಯರು 12 ನಾಮ ಅಂತ ಹೇಳಿದ್ದಾರೆ. ನಾವು ಕೂಡ ನಮ್ಮ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳಿದ್ದರೆ ಅವನೇ ಕೃಷ್ಣ. ನಿಮಗೆ ಪುಟ್ಟ ಮಕ್ಕಳಿಗೆ ನೀವು ಮೊದಲು ಮುದ್ರೆ ಗೋಪಿಚಂದನ ನಾಮ ಇದನ್ನು ಹಾಕಿ. ನೀವು ಮಕ್ಕಳಿಗೆ ಸರಿಯಾಗಿ ಹಾಕಲಿಲ್ಲ ಅಂದರೆ ಆ ಮಕ್ಕಳು ಸಮಾಜಕ್ಕೆ ನಾಮ ಹಾಕಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗಾಗಬಾರ್ದು ಅಂತಾದರೆ ನೀವು ನಿಮ್ಮ ಮಕ್ಕಳಿಗೆ ಭಗವಂತನ ತಿಲಕ, ಭಗವಂತನ ಪ್ರಸಾದ, ಹಿಂದೂಗಳ ಒಂದು ಸನಾತನದ ಧರ್ಮದ ಸಂಕೇತವನ್ನು ನಾವು ಇಡಬೇಕು ಅಂತ ತೋರಿಸ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಇಷ್ಟೆಲ್ಲ ಮಾಡಿದ ಮೇಲೆ ಆ ಪೂತನಿಯ ದೊಡ್ಡ ದೇಹ ಬಿದ್ದಿದೆ. ಪೂತನಿ ಸತ್ತಿದ್ದಾಳೆ. ಪೂತನ ಸಂಹಾರಕನಾಗಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಅವಳ ದೇಹ ದೊಡ್ಡ ದೇಹ ಬಿತ್ತಂತೆ. ಇಡೀ ಊರಿನ ಜನ ಅದನ್ನು ಕಟ್ ಮಾಡಿಕೊಂಡು ಹೋಗಿ ಸುಟ್ಟರೆ ಆ ದೇಹದಿಂದ ಉತ್ತಮವಾದ ಸೌರಭ, ಸೌಗಂಧ, ಘಮ 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 ವಾಸನೆ ಬಂತಂತೆ. ಅಲ್ಲ, ಹೆಣ ಸುಟ್ಟರೆ ಘಮ ಘಮ ಬರುತ್ತಾ? ಬಂತಂತೆ. ಯಾಕಂದರೆ ಸಾಯೋ ಕಾಲಕ್ಕೆ ಕೃಷ್ಣನ ದೇಹ ಸ್ಪರ್ಶ ಆಗಿತ್ತು ಅಂತ. ಹಾಗಾದರೆ ಅಂತ್ಯಕಾಲದಲ್ಲಿ ದೇವರ ನಾಮ ನಮ್ಮ ನಾಲಿಗೆಗೆ ಸ್ಪರ್ಶ ಆದರೆ ಭಗವಂತನ ಅನುಗ್ರಹ ಆಗುತ್ತೆ ಎನ್ನುವ ಕಥೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ.